ಇದು ಸೆಕೆಂಡ್ PUC ಈ ವರ್ಷದ ಕೆಮಿಸ್ಟ್ರಿ ಬ್ಲೂ ಪ್ರಿಂಟ್ 2026-27 ಬ್ಲೂ ಪ್ರಿಂಟ್ ಪ್ರಕಾರನೇ ಆನ್ಯುವಲ್ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. ಹಾಗಾಗಿ ಮಿಸ್ ಮಾಡಬೇಡಿ, ನೀಟಾಗಿ ನೋಡ್ಕೊಳ್ಳಿ. ಯಾವ ಚಾಪ್ಟರಲ್ಲಿ ಎಷ್ಟು ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ ಆ ಮಾರ್ಕ್ಸಿನ ಕ್ವಶನ್ಸಿಗೆ ಇಂಪಾರ್ಟೆನ್ಸ್ ಕೊಡಿ. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಚಾಪ್ಟ್ರಲ್ಲಿ MCQ ಕೇಳ್ತಾರೆ ಅಂದರೆ ಆಗ ಆ ಚಾಪ್ಟ್ರಲ್ಲಿ MCQಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ಕೇಳಲ್ಲ ಅಂದರೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋ ಅವಶ್ಯಕತೆ ಇರಲ್ಲ. ಮತ್ತು ಯಾವುದಾದ್ರೂ ಚಾಪ್ಟ್ರಲ್ಲಿ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ ಅಥವಾ ಪ್ರಾಬ್ಲಮ್ ಬರುತ್ತೆ ಅಂದರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಕಲ್ತ್ಕೊಳ್ಳಿ. ಇದರಿಂದ ಏನಾಗುತ್ತೆ, ನಿಮ್ಮ ಟೈಮ್ ಸೇವ್ ಆಗುತ್ತೆ ಮತ್ತು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದು ಈಸಿ ಆಗುತ್ತೆ. ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಡಿಯೋಸ್ ಇದೆ ಈ ಚಾನಲಲ್ಲಿ. ಹಿಂದಿನ ವರ್ಷದ ಕ್ವಶನ್ ಪೇಪರ್ ಜೊತೆಗೆ ರೈಟ್ ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡ್ಬೋದು ನೀವು. ಎಕ್ಸಾಮ್ ಪ್ರಿಪ್ರೇಷನ್ ಬಗ್ಗೆ ಸಾಕಷ್ಟು ವಿಡಿಯೋಸ್ ಇದೆ. MCQಸ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಟ್ರಿಕ್ಸ್ ಇದೆ, ಯಾವ ಥರ ನಾವು ಕರೆಕ್ಟಾಗಿ ಗೆಸ್ ಮಾಡಿ ಆನ್ಸರ್ ಮಾಡ್ಬೋದು ಅಂತ, ನಮ್ಮ ಪ್ರಿಪ್ರೇಷನ್ಸ್ ಯಾವ ರೀತಿ ಮಾಡ್ಕೋಬೇಕು, ಯಾಕೆ ನಮಗೆ ಮರ್ತೋಗಬಾರ್ದು ಅಂದರೆ ನಾವೇನು ಮಾಡಬೇಕು, ಈ ಥರದ್ದು ಸಾಕಷ್ಟು ವಿಡಿಯೋಸ್ ಇದೆ. ಅದು ನಿಮ್ಮ ಸ್ಟಡೀಸಲ್ಲಿ ಹೆಲ್ಪ್ ಆಗುತ್ತೆ, ಅದನ್ನು ವಾಚ್ ಮಾಡಿ. ನಿಮಗೇನಾದರೂ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಇಶ್ಯೂಸ್ ಇದ್ದರೆ, ಅಂದರೆ ಓದಿದ್ದು ಮರ್ತೋಗ್ತಾ ಇದೆ ಅಥವಾ ಓದೋದಕ್ಕಾಗ್ತಾ ಇಲ್ಲ, ಮಾರ್ಕ್ಸ್ ಕಡಿಮೆ ಬರ್ತಾ ಇದೆ, ಅಥವಾ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತ ಗೋಲ್ ಇದೆ ಆದರೆ ಸ್ಕೋರ್ ಮಾಡೋದಕ್ಕಾಗ್ತಾ ಇಲ್ಲ, ನನ್ನ ಪ್ರಿಪ್ರೇಷನ್ ಅದಕ್ಕೆ ತಕ್ಕಾಗಿಲ್ಲ ಅಂತ ಅನ್ಸಿದ್ರೆ ನನಗೆ ಕಾಲ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ನಾನು ಅಕಾಡೆಮಿಕ್ ಮೆಂಟರ್. ಇಲ್ಲಿ ತನಕ ನಾನು 1000ಕ್ಕೂ ಹೆಚ್ಚು ಮಕ್ಕಳಿಗೆ ನಾನು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದೀನಿ. ಮತ್ತು ಸ್ಟಡೀಸಿಗೆ ಸಂಬಂಧಪಟ್ಟ ಹಾಗೆ ಏನು ಸ್ಟ್ರಗಲ್ಸ್ ಇದೆ ಅದನ್ನು ಈಸಿಯಾಗಿ ಓವರ್ಕಮ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದೀನಿ. ಆಲ್ ದಿ ಬೆಸ್ಟ್.